ಸಂಭ್ರಮ ಮತ್ತು ಸಂಕಟ ಎರಡನ್ನು ಕೂಡ ಸಾಕಷ್ಟು ಅನುಭವಿಸಿರುವುದರಿಂದ ಅದಕ್ಕೆ ನಮ್ಮ ರಿಯಾಕ್ಷನ್ ಬದಲಾಗುತ್ತೆ. ಆ ಮಾಗಿದ ಮನಸ್ಸನ್ನು ಮತ್ತೆ ಚೈಲ್ಡ್ಹುಡ್ ಕರ್ಕೊಂಡು ಹೋಗೋಕ್ಕೆ ನಾವು ಟ್ರೈ ಮಾಡಬೇಕು. 65-70 ಆದವರಿಗೆ ದ ಬಿಗ್ಗೆಸ್ಟ್ ಪೇನ್ ಇಸ್ ದೇರ್ ಚಿಲ್ಡ್ರನ್. ಹೆಂಗಿಡ್ಬೋದು ಅಪ್ಪ ಅಮ್ಮನ ಸಂತೋಷವಾಗಿ? ಅವ್ರ ಪಾಡಿಗೆ ಬಿಡೋದು. ಮ್ಯಾನ್ ಫೈಂಡ್ಸ್ ಹಿಸ್ ಹ್ಯಾಪಿನೆಸ್ ಇನ್ ವರ್ಕಿಂಗ್. ಅವರವರ ಸಂತೋಷವನ್ನು ಎಲ್ಲೆಲ್ಲಿ ಕಂಡುಕೊಳ್ಳೋಕೆ ಸಾಧ್ಯವೋ ಅಲ್ಲ ಕಂಡುಕೊಳ್ತಾರೆ. ವಯಸ್ಸಾದ ತಕ್ಷಣ ಸೆಟ್ ಕಾಪಾಡ್ತಾರೆ, ಅದನ್ನು ಧೂಳೆ ಹೊರಡ್ತಾರೆ. ವಯಸ್ಸಾಗೋದು ಎಲ್ರಿಗೂ ಆಗುತ್ತೆ, ನಮಗೂ ವಯಸ್ಸಾಗುತ್ತೆ, ನಿಮಗೂ ವಯಸ್ಸಾಗುತ್ತೆ. ಸೊ ವಯಸ್ಸಾಗೋದಾಗುತ್ತೆ. ಆ ಗ್ರೇಸ್ಫುಲಿ ವಯಸ್ಸಾಗೋದು ಹೇಗೆ? ಗ್ರೇಸ್ಫುಲಿ ಗ್ರೋಯಿಂಗ್ ಓಲ್ಡ್. ಓಕೆ, ಬಟ್ ಯು ಶುಡ್ ಥಿಂಕ್ ದಟ್ ಐ ಆಮ್ ಗ್ರೇಸ್ಫುಲಿ ಗ್ರೋಯಿಂಗ್ ಓಲ್ಡ್. ಅವ್ರು ಥಿಂಕ್ ಸಿಂಪಲ್ ಬೇಡ. ಕುಣ್ಕೊಂಡು ಹೋಗ್ತೀನಿ, ಅವ್ರನ್ನ ಡ್ರಾಪ್ ಮಾಡೋಣ, ನಾನು ನಡ್ಕೊಂಡು ಸಂತೋಷದಿಂದ ಕುಣ್ತಾ ಹೋಗ್ತೀನಿ. ಅಂದ್ರೆ ವಯಸ್ಸಾಗ್ತಾ ಇರುತ್ತೆ ಬಿಟ್ರೆ ಬದಲಾವಣೆ ಏನೂ ಆಗಿರಲ್ಲ. ಸಂಪ್ರದಾಯಶೀಲವಾದ ಮನಸ್ಸು ಏನು ಮಾಡುತ್ತೆ ಅಂದರೆ ಈ ಬದುಕಿನಲ್ಲಿ ಹೊಸತನ್ನು ಹುಡುಕಾಡ ಮಾಡೋದಕ್ಕೆ ಬಿಡಲ್ಲ. ಐ ಹ್ಯಾಪಿ ಆ್ಯಂಡ್ ಐ ಆಮ್ ಅಲೋನ್. ನಿಮ್ಮ ಮನಸ್ಸು ನಿಮ್ಮ ಹಕ್ಕು, ನನ್ನ ಸಂತೋಷ ನನ್ನ ಹಕ್ಕು. ಇದು ವಯಸ್ಸಾದವರಿಗೆ ಮಾಡಿದ ಸಿಟಿ ಅಲ್ಲ. ಕಣ್ಣಿಗಷ್ಟೇ ವಯಸ್ಸಾಗಿರುತ್ತೆ, ದೇಹಕ್ಕಷ್ಟೇ ವಯಸ್ಸಾಗಿರುತ್ತೆ. ಮನಸ್ಸು ತುಂಬ ಸಲ ಟಯರ್ಡ್ ಆಗೋಗುತ್ತೆ, ಯೋಚನೆ ಮಾಡಿ ಮಾಡಿ ಮಾಡಿ. ಬ್ರೈನ್ಗೂ ವಯಸ್ಸಾಗುತ್ತೆ. ಸೊ ಆ ಒಂದು ಫೀಲನ್ನು ಹೇಗೆ ತಗೊಳುತ್ತೆ ಮನಸ್ಸು? ದಿನ ಒಂದೇ ದಾರಿಯಲ್ಲಿ ನಡಿಬೇಡ. ನೀವು ಬೇರೆ ದಾರಿಯಲ್ಲಿ ನಡೆದ್ರೆ ನಿಮ್ಗೆ ಹೊಸ ವ್ಯಕ್ತಿ ಸಿಗ್ತಾರೆ. ಹೊಸ ವ್ಯಕ್ತಿ ಸಿಕ್ಕಿದ್ರೆ ಹೊಸ ಜೀವನ ಸಿಗುತ್ತೆ. ಹೊಸ ಜೀವನ ಸಿಕ್ಕಿದ್ರೆ you'll be happy. ಅಲ್ಲಿಂದ ತುಂಬಾ ಬದಲಾವಣೆಗಳಾಗುತ್ತೆ. ಒಂದು ಸ್ಟೇಷನ್ ಮುಂಚೆ ಇಳಿಯೋ ಧೈರ್ಯ ನಿಮಗಿದ್ರೆ ಎಲ್ಲ ಬದಲಾಗುತ್ತೆ. ನಾನು ಜೋಗಿ ಸರ್ ಬಹಳ ಆತ್ಮೀಯರಾಗಿದ್ದಕ್ಕೆ ಆತ್ಮೀಯ ಮಾತುಕತೆಗೆ ಒಂದು ವೇದಿಕೆ ಸಿದ್ಧ ಆಗಿದೆ. ಈಗ ನಮ್ಮ ಜೊತೆಗೆ ಜೋಗಿ ಸರ್ ಇದ್ದಾರೆ. ಜೋಗಿ ಸರ್, ಸುಕನ್ಯಾ ಸ್ಟುಡಿಯೋಸ್ಗೆ ನಿಮಗೆ ಸ್ವಾಗತ. ಥ್ಯಾಂಕ್ ಯು ಸುಕನ್ಯಾ. ಹುಟ್ಟುಹಬ್ಬ ಅಂತ ಬಂದಾಗ, ಪ್ರತಿ ವರ್ಷ ಹುಟ್ಟುಹಬ್ಬ ಬಂದಾಗ 20ರ ಆ ಘಟ್ಟದಲ್ಲಿ, 30ರ ಘಟ್ಟದಲ್ಲಿ ಎಲ್ಲ ಒಂದು ಹುಟ್ಟುಹಬ್ಬ ಬಂದಾಗ ಒಂದು ಸಂಭ್ರಮ ಬೇರೆ ಥರನೇ ಇರುತ್ತೆ. 40ರ ಘಟ್ಟಕ್ಕೆ ಬಂದಾಗ ಮತ್ತೊಂದು ರೀತಿ ಆಗುತ್ತೆ. 50ರ ಘಟ್ಟಕ್ಕೆ ಬಂದಾಗ ಇನ್ನೊಂದು ರೀತಿ. 60ರ ಘಟ್ಟಕ್ಕೆ ಬಂದಾಗ ಹುಟ್ಟುಹಬ್ಬ ಅಂತ ಹೇಳ್ಕೊಳ್ಳೋಕ್ಕೂ ಹೋಗೋದಿಲ್ಲ ಕೆಲವೊಂದು ಸಲ. ಸೊ ಆ ವಯಸ್ಸು ಅನ್ನೋದು ಆ ದಶಕಕ್ಕೆ ಎಷ್ಟು ಚೇಂಜ್ ಮಾಡುತ್ತೆ ಮನಸ್ಥಿತಿಯನ್ನು, ಪರಿಸ್ಥಿತಿಯನ್ನು, ಎಲ್ಲವನ್ನು? ವಯಸ್ಸಿನ ಬಗ್ಗೆ ತುಂಬ ಮಾತಾಡಬೇಕು. ಯಾಕಂದರೆ ನನಗೆ 30 ವರ್ಷ ಆಗೋ ತನಕ ಹುಟ್ಟುಹಬ್ಬನೇ ಇರಲಿಲ್ಲ. ಹುಟ್ಟುಹಬ್ಬ ಕೂಡ ಈಗೇನು ಹೊಸ ಕಲ್ಪನೆ. ನಾವು ಚಿಕ್ಕವನಿದ್ದಾಗ ಬರ್ಡೇ ಅಂತ ಇರಲಿಲ್ಲ. ಹೌದು. ಅಂದರೆ ಯಾವುದು ಭಾರತೀಯ ಸಂಪ್ರದಾಯದಲ್ಲಿ ಇತ್ತು, ನಾಮಕರಣ ಒಂದು, ಅದಾದ ನಂತರ ಒಂದು ಹೆಸರಿಡೋದು, ನಾಮಕರಣ ಅಂತ ಮಾಡ್ತಿದ್ರು. 11ನೇ ದಿನಕ್ಕೆ ಏನು ಶುದ್ಧ ಅಂತ ಮಾಡ್ತಾಯಿದ್ರು. ಆಮೇಲೆ ಒಂದು ನಾಮಕರಣ ಮಾಡ್ತಿದ್ರು. ಅದಾದಮೇಲೆ ಬ್ರಾಹ್ಮಣರಾದ್ರು ಉಪನಯನ ಮಾಡ್ತಾಯಿದ್ರು. ಇಲ್ಲದಿದ್ದರೆ ಬೇರೆದ್ರಲ್ಲಿ ವಿದ್ಯಾಭ್ಯಾಸಕ್ಕೆ ಸೇರ್ತಾಯಿದ್ರು. ಹೀಗೆ ಆನಂತರ ಈ ಲೆಕ್ಕಗಳನ್ನ ಇಡ್ತಾ ಇರಲಿಲ್ಲ. ಇವನು ಯಾವಾಗ ಹುಟ್ಟಿದ ಅಂತ. ಎಷ್ಟೋ ಜನಕ್ಕೆ ಡೇಟ್ ಆಫ್ ಬರ್ತೇ ಗೊತ್ತಿರಲಿಲ್ಲ. ಸೊ ನಮ್ಮ ಸ್ಕೂಲಲ್ಲಿ ಕೂಡ ಒಂದು ಹುಟ್ಟುಹಬ್ಬದ ಆಚರಣೆಗಳಿರಲಿಲ್ಲ ಆಗ. ಹೌದು. ನಾವು ಇವತ್ತು ನನ್ನ ಬರ್ಡೇ ಊಟಕ್ಕೆ ಹೋಗೋಣ ಅದೆಲ್ಲ ನಮ್ಗೆ ಗೊತ್ತೇ ಇಲ್ಲ. ಅದು ಶುರುವಾಗಿದ್ದು ಬಹಳ ಇತ್ತೀಚೆಗೆ. ಅದು ಅಂದರೆ ಅದೊಂದು ಮಾರ್ಕೆಟಿಂಗ್ ಟೆಕ್ನಿಕ್. ಅಂದರೆ ಸಂಬಡಿ ವಿಲ್ ಮೇಕ್ ಮನಿ ಔಟ್ ಆಫ್ ಯುವರ್ ಬರ್ಡೇ ಅಂತ. ಒಂದು ಕೇಕ್ ಶಾಪ್ನವನು, ಒಂದು ಫ್ಲವರ್ ಶಾಪ್ನವನು, ಗಿಫ್ಟ್ ಶಾಪ್ನವರು, ಒಂದು ಆಗ ಮುಂಚೆ ಅಂದರೆ ಈ ಗ್ರೀಟಿಂಗ್ ಕಾರ್ಡ್ ಬರೋದು. ಆ ಗ್ರೀಟಿಂಗ್ ಕಾರ್ಡ್ನವ್ರು ಎಲ್ಲರೂ ಗ್ರೀಟಿಂಗ್ ಕಾರ್ಡ್ ಕೊಡೋದು. ಹೌದು. ಹಿಂಗೆ ಬಂದಿತ್ತು. ಹೀಗಾಗಿ 30 ವರ್ಷ ಹುಟ್ಟುಹಬ್ಬವನ್ನೇ ಆಚರಿಸಲಿಲ್ಲ. ಆನಂತರ ಇಲ್ಲಿಗೆ ಬಂದಾಗ ಮದುವೆ ಆದ ನಂತರ ಹೆಂಡತಿ ಬರ್ಡೇಗೆ ವಿಶ್ ಮಾಡೋಕ್ಕೆ ಶುರು ಮಾಡಿರಲಿಲ್ಲ. ನಾನು ಅವಳ ಬರ್ಡೇಗೆ ವಿಶ್ ಮಾಡಿ, ಹೀಗೆ ಅದನ್ನು ವಿರೋಧಿಸೋಕ್ಕೂ ಆಗಲ್ಲ. ಒಂದು ಸಂತೋಷವನ್ನು ಕಂಡುಕೋಬೇಕು. ಆಗ ಹಳ್ಳಿಲಿದ್ದಾಗ ಬೇರೆ ಸಂತೋಷ ಇರ್ತಾಯಿತ್ತು. ಇಲ್ಲಿ ಈ ಬ್ಯುಸಿ ಶೆಡ್ಯೂಲಲ್ಲಿ ಒಂದು ದಿವಸ ಅವ್ರ ಜೊತೆಗಿರೋಣ, ಒಂದು ದಿವಸ ಹೊರಗಡೆ ಹೋಗೋಣ ಅಂತ ಇರುತ್ತಲ್ಲ, ಹಾಗಿತ್ತು. ಖುಷಿಯಾಗಿರೋದಕ್ಕೆ ಒಂದು ಕಾರಣ ಅಂತ, ಒಂದು ಕಾರಣ ಅಷ್ಟೇ. ಆಮೇಲೆ ಇನ್ನು ನೀವು ಹೇಳಿದ್ದು ವಯಸ್ಸಿನ ಬಗ್ಗೆ ಹೇಳ್ತಾ ಹೋದರೆ, ನನಗೆ ಆ್ಯಕ್ಚುಲಿ ಯಾರಿಗೂ ಕೂಡ ನನಗೆ ವಯಸ್ಸಾಗಿದೆ ಅಂತ ಅನಿಸೋದೇ ಇಲ್ಲ ಅಂತ. ಹೊರಗಿನವ್ರಿಗೆ ಇನ್ನು ಅವ್ರಿಗೆ ಅನಿಸುತ್ತೆ, ನಿಮಗನ್ಸುತ್ತೆ ಇವನಿಗೆ ಮುದುಕಾಗಿದೆ ನೀವು. ನನಗೆ ಅನಿಸಲ್ಲ. ನಾವು ಅದೇ ಒಂದು ಹುಡುಗಾಟದಲ್ಲಿ ಇರ್ತೀವಿ, ಅದೇ ಒಂದು ತುಂಟಾಟ ಮಾಡ್ತಾ ಇರ್ತೀವಿ. ಮನಸ್ಸು ಇನ್ನೂ ನನಗೆ ವಯಸ್ಸಾಗಿದೆ ಅಂತ ಒಪ್ಕೊಳ್ಳೋದಿಲ್ಲ ಯಾರ್ದು. ನಾನು ನೋಡಿದ್ರೆ 75-76 ವರ್ಷದವರು ಕೂಡ, 80 ವರ್ಷದವರು ಕೂಡ ನಮ್ಮ ಜೊತೆ ಬಂದಾಗ ನನ್ನ ಥರನೇ ಇರ್ತಾರೆ. ಐ ಮೆಟ್ ಎ ಓಲ್ಡ್ ಮ್ಯಾನ್. ನಾನೇ ಓಲ್ಡ್ ಮ್ಯಾನು.
ಐ ಮೆಟ್ ಎ ಓಲ್ಡ್ ಮ್ಯಾನ್, ಈಸ್ ರಿಯಲಿ 100 ಇಯರ್ಸ್ ಅವರಿಗೆ. ನಾನು ಅವ್ರ ಹೆಸರು ಹೇಳಲ್ಲ. ಅವ್ರನ್ನ ಇತ್ತೀಚೆಗೆ ಭೇಟಿ ಮಾಡಿದೆ. ಅವ್ರು 100 ವರ್ಷ. ನಾನು ಹೋಗಿ ಅವ್ರ ಪಕ್ಕ ಕೂತ್ಕೊಂಡು ಭಾಳ ಗಂಭೀರವಾಗಿ ಅವ್ರ ಹತ್ರ ಮಾತಾಡೋಕ್ಕೆ ಶುರು ಮಾಡಿದೆ. ಅವರು ಹಿರಿಯರು ಅಂತ. ಅವರು ಭಾಳ ತಮಾಷೆಯಾಗಿ ಮಾತಾಡ್ತಾ ಹೋದರು. ಆಮೇಲೆ ಪಾರ್ಟಿ ಅದು. ಆ ಪಾರ್ಟಿಲಿ ಅವರೇ ಹೋಗ್ಬಿಟ್ಟು ಬಂದು ಅವರೊಂದು ಗ್ಲಾಸ್ ತೊಗೊಂಡು ನನಗೂ ಒಂದು ಗ್ಲಾಸ್ ಕೊಟ್ಟರು. ನಾನು ಹೇಳಿದೆ, ವಾಟ್ ಇಸ್ ದ ಸೀಕ್ರೆಟ್ ಆಫ್ ಯುವರ್ ಹೆಲ್ತ್ ಆ್ಯಂಡ್ ಏನೋ ಬ್ಯೂಟಿಫುಲ್ ಮೈಂಡ್ ಅಂತ ಕೇಳಿದ್ರೆ ಅವ್ರು ಹೇಳಿದರು ಇದು ಅಂತ ಹೇಳಿದರು. ಗ್ಲಾಸ್ ತೋರಿಸಿ. ಓಕೆ. 100 100 ವರ್ಷ. ಅವರು ಏನು ಮಾಡ್ತಾರಂತೆ, ಅವರು ಅಮೇರಿಕಾದಲ್ಲಿದ್ದಾರೆ, ಈಗಲೂ ಕೆಲಸ ಮಾಡ್ತಾರೆ. 100 ವರ್ಷ ಆದರೂ ಈಸ್ ವರ್ಕಿಂಗ್. ಆಮೇಲೆ ಹೇಳಿದರು, ನನ್ನ ಪಾರ್ಟ್ನರ್ ಇದ್ದಾರೆ, ಅವರು ಆಫೀಸಿಗೆ ಬಂದಾಗ ನಾನು ಅವರಿಗೆ ಅಡುಗೆ ಮಾಡಿಕೊಡ್ತೀನಿ, ನಾನೇ ಡ್ರೈವ್ ಮಾಡ್ತೀನಿ ಕಾರು. ಗ್ರೇಟ್ ಅಂಥೇಳಿ. ಹಾಗಾಗಿ ಅವರಿಗೆ 100 ಅಂತ ಹೇಳಿದಾಗ ನಾನಿನ್ನು ಹೋಗೋದಕ್ಕೆ ಭಾಳ ದೂರ ಇದೆ. ಅಷ್ಟು ದೂರ ಹೋಗ್ತೀವೋ ಇಲ್ವೋ ಅಂತೆಲ್ಲ ಅನುಮಾನ ಇದೆ. ಬಟ್ ಆ ದೂರ ಇದೆಯಲ್ಲ, ಅಷ್ಟು ದೂರ ಅವರೇ ಇದ್ದಾಗ ನನಗೆ ವಯಸ್ಸಾಗಿದೆ ಅಂತ ಅಂದ್ಕೊಳ್ಳೋದ್ರಲ್ಲಿ ಅರ್ಥವಿಲ್ಲ. ಆದರೆ ಈ ವಯಸ್ಸು ಯಾಕೆ ಆದಾಗ ಏನು ಅನಿಸುತ್ತೆ ಅಂದರೆ, ನಿಮ್ಮ ಒಂದೊಂದೇ ಸಹಜವಾಗಿ ಮಾಡುವಂಥ ಕೆಲಸಗಳು ಕಳಿಸ್ತಾ ಹೋಗ್ತವೆ. ನಿಮ್ಮ ರಿಯಾಕ್ಷನ್ಸ್ ಇರ್ತಾವಲ್ಲ, ಒಂದು ಸಿನಿಮಾ ನೋಡಿದಾಗ ಅಥವಾ ಒಂದು ಸಂತೋಷದ ಸಂಗತಿಯನ್ನು ನಿಮ್ಗೆ ಕೇಳಿದಾಗ ನಿಮ್ಮ ಪ್ರತಿಕ್ರಿಯೆ ಇರುತ್ತಲ್ಲ, ಅದು ಮಸುಕಾಗ್ತಾ ಹೋಗುತ್ತೆ. ಒಂದು ಆ್ಯಕ್ಸಿಡೆಂಟ್ ಆಗಿ 20 ಮಂದಿ ಹೋದ್ರಂತೆ ಅಂತ ಹೇಳಿದಾಗ ಫಸ್ಟ್ ಸಾವು ನೋಡಿದಾಗ ಒಂದು ರಿಯಾಕ್ಷನ್ ಇರುತ್ತೆ ನೋಡಿ. ಈಗ ಅದು ಹಂಗೆ ಅನಿಸಲ್ಲ. ಅಂದರೆ ಮನಸ್ಸು ಜಡ್ಡುಗಟ್ಟು ಹೋಗಿರುತ್ತೆ. ಅಂದರೆ ಈ ಜೀವನದಲ್ಲಿ ಹಲವಾರು ಅಂಥ ಘಟನೆಗಳನ್ನು ನೋಡಿರ್ತೀವಿ. ಹಾಗಾಗಿ ಆ ಸಂಭ್ರಮ ಮತ್ತು ಸಂಕಟ ಎರಡನ್ನು ಕೂಡ ಸಾಕಷ್ಟು ಅನುಭವಿಸಿರೋದ್ರಿಂದ ಅದಕ್ಕೆ ನಮ್ಮ ರಿಯಾಕ್ಷನ್ ಬದಲಾಗುತ್ತೆ. ಸೊ ಅನುಭವದ ಮೇಲೆ ನಮ್ಮ ರಿಯಾಕ್ಷನ್ ಬದಲಾಗುತ್ತೆ. ಅನುಭವದ ಮೇಲೆ. ಆಮೇಲೆ ಅಂಥ ಘಟನೆಗಳನ್ನು ಸಾಕಷ್ಟು ನೋಡೋದ್ರಿಂದ ನಮ್ಮ ಮನಸ್ಸು ಬಹಳ ಮಾಗಿರುತ್ತೆ. ಆ ಮಾಗಿದ ಮನಸ್ಸನ್ನು ಮತ್ತೆ ಚೈಲ್ಡ್ಹುಡ್ಡಿಗೆ ಕರ್ಕೊಂಡು ಹೋಗೋಕ್ಕೆ ನಾವು ಟ್ರೈ ಮಾಡಬೇಕು ಅಂತ ನನಗೆ ಅನ್ಸುತ್ತೆ. ಬಹಳಷ್ಟು ಜನ ಈ ಎಕ್ಸೈಟ್ಮೆಂಟ್, ಈ ಖುಷಿ, ಕಿರುಚಾಟ, ಎಕ್ಸ್ಪ್ರೆಷನ್ಸ್ ಇದನ್ನು ನೋಡಿ ಜಡ್ಜ್ ಮಾಡಿಬಿಡ್ತಾರೆ. ಈಗಲೂ ಚಿಕ್ಕ ಮಕ್ಕಳ ಥರ ಆಡ್ತಾರೆ, ಈಗಲೂ ಚಿಕ್ಕ ವಯಸ್ಸಿನ ಹುಡುಗರ ಥರ ಕಿರಿಸ್ತಾರೆ, ಈಗಲೂ ಈ ವಯಸ್ಸಲ್ಲೂ ಈ ಸಿನಿಮಾ ಬೇಕಾ, ಈ ವಯಸ್ಸಲ್ಲೂ ಇಲ್ಲಿಗೆ ಹೋಗ್ಬೇಕಾ, ಈ ವಯಸ್ಸಲ್ಲಿ ಟ್ರೆಕ್ಕಿಂಗ್ ಎಲ್ಲ ಮಾಡಬೇಕು. ಲೈಕ್ ಎಲ್ಲದಕ್ಕೂ ವಯಸ್ಸನ್ನು ಲಿಂಕ್ ಮಾಡ್ತಾರೆ. ಆಮೇಲೆ ಏಜು ತಕ್ಕಂಗಿರಿ, ಏಜು ತಕ್ಕಂಗೆ ರೆಡಿಯಾಗಿ, ಏಜು ತಕ್ಕಂಗೆ ಮಾತಾಡಿ. ಇದೆಲ್ಲವೂ ಏನಾಗುತ್ತೆ ಅಂದರೆ ಅವರೊಳಗಡಿನ ಸಹಜತೆಯನ್ನು ಅಥವಾ ಉತ್ಸಾಹವನ್ನು ಎಲ್ಲೋ ಕಡಿಮೆ ಮಾಡುತ್ತಾ ಅಂತ. ನೀವು ಹಿಂಗೆ ಹೇಳಿದಾಗ ಯು ಶುಡ್ ಟೇಕ್ ಇಟ್ ಆಸ್ ಎ ಕಾಂಪ್ಲಿಮೆಂಟ್. ಈ ವಯಸ್ಸಲ್ಲಿ ಹಿಂಗೆ ಮಾಡ್ತಾರೆ ಅಂದರೆ ಕಾಂಪ್ಲಿಮೆಂಟ್, ಕಂಪ್ಲೇಂಟ್ ಅಲ್ಲ ಅದು. ನಿಮ್ಮನ್ನು ಅವರು ಹೊಗಳ್ತಿದ್ದಾರೆ ಅನ್ಕೋಬೇಕು. ಓಕೆ. ಅಂದರೆ ಎಲ್ಲೊಂದು ಕಡೆ ಹೇಳೋರ ನಿರೀಕ್ಷೆ ನೀವು ಹಿಂಗಿರಬಾರ್ದು, ಹಿಂಗಿರಬೇಕು ಅಂತ ಇರುತ್ತೆ. ನಾವು ಅವರ ನಿರೀಕ್ಷೆಗೆ, ಯಾರ ನಿರೀಕ್ಷೆ ತಕ್ಕಂಗೆ ಬದುಕಬೇಕಾಗಿಲ್ಲ. ಎರಡನೇದು ಅಂದರೆ ದೊಡ್ಡ ಸಮಸ್ಯೆ ಏನು ಗೊತ್ತಾ, 60 ವರ್ಷ ಆದವರಿಗೆ, 65, 70 ಆದವರಿಗೆ ದ ಬಿಗ್ಗೆಸ್ಟ್ ಪೇಯ್ನ್ ಈಸ್ ದೇರ್ ಚಿಲ್ಡ್ರನ್. ಮಕ್ಕಳಿದಾರಲ್ಲ, ಭಾಳ ಹಿಂಸೆ ಕೊಡ್ತಾರೆ. ಏನಂದರೆ ನಮ್ಮ ಅಪ್ಪನನ್ನು ಸಂತೋಷವಾಗಿಡೋದು ಅಂದರೆ ಅವನ BP ಸಹಜವಾಗಿರುವಂಥ ನೋಡ್ಕೊಳ್ಳೋದು, ಅವನ ಶುಗರ್ ಕಂಟ್ರೋಲ್ ಮಾಡೋದು, ಅವನಿಗೆ ಯಾವುದೇ ಕಾಯಿಲೆ ಬರ್ದಂಗೆ ನೋಡ್ಕೊಳ್ಳೋದು. ಅಂದರೆ ಅವನನ್ನು ಸದಾ ಡಾಕ್ಟ್ರ ಹತ್ತಿರ ಕರ್ಕೊಂಡೋಗಿ ಅವನಿಗೆ ಬೇಕಾದ ಅವನ ಬಾಡಿ ಎಲಿಮೆಂಟ್ ಇರುತ್ತಲ್ಲ, ಅಂದರೆ ಬಾಡಿಯ ಲೆಕ್ಕಾಚಾರಗಳು ಹೇಳ್ತೀವಲ್ಲ, ಪಥಾಲಜಿಯಲ್ಲಿ ಬರುತ್ತಲ್ಲ, ಅದೆಲ್ಲ ಸರಿ ಇರೋದು ನೋಡ್ಕೊಳ್ಳೋದು ಭಾಳ ಮುಖ್ಯ ತಿಳ್ಕೊಬಿಡ್ತಾರೆ. ಅದು ಆ ಮಕ್ಕಳು ದೇ ಶುಡ್ ನಾಟ್ ಕೇರ್ ಅಬೌಟ್ ಫಾದರ್ಸ್ ಹೆಲ್ತ್ ಅವ್ರ ಮದರ್ಸ್ ಹೆಲ್ತ್. ಅವ್ರು ಬಿಟ್ಬಿಡ್ಬೇಕು. ಅವ್ರು ನಾವು ನಮ್ಮ ಆರೋಗ್ಯ ನೋಡ್ಕೋತೀವಿ, ನೀವು ನಿಮ್ಮ ಆರೋಗ್ಯ ನೋಡ್ಕೊಳ್ಳಿ. ಓಕೆ. ಸೊ ನಮ್ಮನ್ನು ಬಿಟ್ಬಿಟ್ಟು ನಮಗೆ ಅಂದರೆ ಹೇಗೆ ನಾವು ಮಕ್ಕಳನ್ನು ಕಂಟ್ರೋಲ್ ಮಾಡ್ತಿದ್ವಲ್ಲ, ಹಂಗೆ ಮಕ್ಕಳು ರಿವರ್ಸ್ ಪ್ರೋಸೆಸ್ ಸ್ಟಾರ್ಟ್ ಆಗುತ್ತೆ. ಅಪ್ಪ ಅಮ್ಮನ ಕಂಟ್ರೋಲ್ ಮಾಡೋಕ್ಕೆ ಶುರು ಮಾಡ್ತಾರೆ. ಅಲ್ಲೆಲ್ಲೋ ಇರ್ತಾರೆ ಅಮೇರಿಕಾದಲ್ಲಿ, ಇಲ್ಲಿ ಯಾರೋ ಪಕ್ಕದ ಮನೆ ನಿಮ್ಮ ಅಪ್ಪ ಭಾಳ ವೀಕ್ ಆದಂಗೆ ಕಾಣಿಸ್ತಿದ್ರು, ಕೂಡಲೇ ಬರ್ತಾರೆ ಫೋನ್ ಮಾಡಿ ಆಸ್ಪತ್ರೆಗೆ ಸೇರಿ ಅಂತೇಳಿ. ಮಹಾ ಹಿಂಸೆಗಳು. ಹಾಗಾಗಿ ನಾನು ಮಕ್ಕಳಿಗೆ ಕೊಡೋ ಸಲಹೆ ಏನಂದರೆ, ನೀವು ನಿಮ್ಮ ಆರೋಗ್ಯ ನೋಡ್ಕೊಳ್ಳಿ, ನಾವು ನಮ್ಮ ಆರೋಗ್ಯ ನೋಡ್ಕೊತೀವಿ, ಡೋಂಟ್ ಡಿಸ್ಟರ್ಬ್ ಅಸ್ ಅಂತ. ಓಕೆ. ಅಂದರೆ ಇವತ್ತು ಏನಾಗಿದೆ ಅಂದರೆ ಅವ್ರ ದುಡ್ಡಿದೆ, ಅದನ್ನು ಹೆಂಗೆ ಅಪ್ಪ ಅಮ್ಮನ ಸಂತೋಷವಾಗಿ ಇಡ್ಬೋದು ಅಂತ ಗೊತ್ತಿಲ್ಲ. ಆ್ಯಕ್ಚುಲಿ ಹೆಂಗೆ ಇಡ್ಬೋದು ಅಪ್ಪ ಅಮ್ಮನ ಸಂತೋಷವಾಗಿ? ಅವ್ರ ಪಾಡಿಗೆ ಬಿಡೋದ್ರಿಂದ. ಲೀವ್ ದಮ್ ಅಲೋನ್. ಅಂದರೆ ಇಫ್ ಪಾಸಿಬಲ್ ಅವ್ರ ಜೊತೆಗಿರಿ. ಇಫ್ ನಾಟ್ ಪಾಸಿಬಲ್ ನೀವು ದೂರ ಇರೋದಾದರೆ ಲೀವ್ ದಮ್ ಅಲೋನ್. ಅಂದರೆ ಅವ್ರ ಪಾಡಿಗೆ ಬಿಟ್ಬಿಡಿ. ಅಲ್ಲಿ ಇದ್ದುಕೊಂಡು ಒಂದು ಹಗ್ಗ ಇಟ್ಕೊಂಡು ಎಳಿಬೇಡಿ. ಅಲ್ಲಿ ಹೋಗ್ಬೇಡ, ಅಲ್ಲಿ ಬಿದ್ದೋಗ್ತೀಯ, ಈ ಕಡೆ ಹೋಗ್ಬೇಡ, ಇದು ತಿನ್ಬೇಡ, ಸತ್ತೋಗ್ತೀಯ, ಇದೆಲ್ಲ ಮಾಡೋಕ್ಕೆ ಬರಬೇಡಿ ಅಂತ. ಅಂದರೆ 60 ವರ್ಷ ಬದುಕಿದ್ದೀವಲ್ಲ,
ಇನ್ನು 10 ವರ್ಷ ಬದುಕೋದು ನಮಗೆ ಗೊತ್ತಿಲ್ವಾ, ಅದು ನೀವೇನು ಹೇಳೋದು ಅಂತ. ಓಕೆ. ಆಮೇಲೆ ನಾನು ಎಲ್ರಿಗೂ ಹೇಳೋದು ಅಷ್ಟೇ, ಡಾಕ್ಟ್ರಿಗೂ ಅಷ್ಟೇ, ಐ ನೋ ಮೈ ಬಾಡಿ ಬೆಟರ್. ಏನಾಗಿದೆ ಅಂತ ನೀವು ಹೇಳಿ, ಅದನ್ನು ಸರಿ ಮಾಡ್ಕೋತೀನಿ, ನೀವು ಅದನ್ನು ರಿಪೇರಿ ಮಾಡೋಕ್ಕೆ ಹೋಗ್ಬೇಡಿ. ಈಗ ಮೆಡಿಕಲ್ ಏನಾಗಿದೆ ಅಂದರೆ, ನಾವು ಒಂದು ಫ್ಯಾಕ್ಟ್ ಏನಂದರೆ, ನಮಗೆ ಇಂಡಿಪೆಂಡೆನ್ಸ್ ಬಂದಾಗ ನಮ್ಮ ಸರಾಸರಿ ಏಜು ಇಂಡಿಯನ್ಸ್ದು 37 ಇಯರ್ಸ್ ಇತ್ತು ಆಯಸ್ಸು. ಈಗ 73 ಆಗಿಬಿಟ್ಟಿದೆ. ಈ ಮೆಡಿಕಲ್ ಅಡ್ವಾನ್ಸ್ಮೆಂಟ್ ಇದೆ. ರಿಟೈರ್ಮೆಂಟ್ ಏಜ್ 60 ಇದೆ. 60ಇಂದ 73 ಇದೆಯಲ್ಲ, ಕೆಲವರಿಗೆ 40 ಇರುತ್ತೆ, 50 ಇರುತ್ತೆ. ಅಷ್ಟು ವರ್ಷಗಳನ್ನು ಏನು ಮಾಡೋದು? ಅಲ್ಲಿ ಪರ್ಪಸ್ಸೇ ಇರಲ್ಲ ನಮಗೆ. ಆ ಪರ್ಪಸ್ ಇಲ್ಲದ ಹೊತ್ತಲ್ಲಿ ವಿ ಶುಡ್ ಫೈಂಡ್ ಎ ಪರ್ಪಸ್. ಒಂದು ಬ್ಯೂಟಿಫುಲ್ ಸಿನಿಮಾ ಇದೆ, ಇಕ್ಕಿರು ಅಂತ, ಕುರೋಸಾವಂದು. ಆ ಸಿನಿಮಾದಲ್ಲಿ ಒಬ್ಬ ಗೌರ್ಮೆಂಟ್ ಎಂಪ್ಲಾಯಿ ಇರ್ತಾನೆ. ಆ ಗೌರ್ಮೆಂಟ್ ಎಂಪ್ಲಾಯಿ ಎಲ್ಲರ ಥರ ಲಂಚ ತಗೊಂಡು ಭ್ರಷ್ಟನಾಗಿ ಎಷ್ಟು ಅಂದರೆ ಕಡಿಮೆ ಕೆಲಸ ಮಾಡ್ಕೊಂಡಿರ್ತಾನೆ ಆಫೀಸಲ್ಲಿ. ಮುಂದಿನ ಅವನಿಗೆ ಒಂದು ಕಾಯಿಲೆ ಬರುತ್ತೆ. ಡಾಕ್ಟರ್ ಹತ್ರ ಹೋದಾಗಿರ್ತ, ನೀವೊಂದು 6 ತಿಂಗಳು ಸತ್ತೋಗ್ಬಿಡ್ತೇನೆ. ಸೊ 6 ತಿಂಗಳು ನಾನು ಸುಂದರವಾಗಿ ಬದುಕಬೇಕು ಅಂತ ನಿರ್ಧಾರ ಮಾಡ್ತಾನೆ. ಅವನು ಏನು ಮಾಡ್ತಾನೆ ಅಂದರೆ, ಅವನು ಅದಕ್ಕೆ ಸುಂದರವಾಗಿ ಬದುಕಕ್ಕೆ ಅವನು ಕಂಡುಕೊಂಡ ದಾರಿ ಏನಂದರೆ, ಅಲ್ಲೊಂದು ಜಾಗ ಇರುತ್ತೆ, ಅಲ್ಲೊಂದು ಮಕ್ಕಳಿಗೆ ಪಾರ್ಕ್ ಮಾಡಬೇಕಂತ ನಿರ್ಧಾರ ಮಾಡಿ ಪಾರ್ಕ್ ಮಾಡ್ತಾನದು. ಆ ಪಾರ್ಕ್ ಮಾಡೋದಕ್ಕೆ ಅವನು ಇಷ್ಟು ದಿನ ಯಾರಿಗೆ ಎಷ್ಟು ಕಾಟ ಕೊಡ್ತಿದ್ನೋ ಅಷ್ಟು ಕಾಟ ಅವನು ಅನುಭವಿಸ್ತಾನೆ. ಓಕೆ. ಅಂದರೆ ಒಂದು ಫೈಲ್ ತೊಗೊಂಡು ಹೋದರೆ ಲಂಚ ಕೇಳ್ತಾರೆ, ಇವನೇ ಅಧಿಕಾರಿನೇ, ಇನ್ನೊಂದು ಡಿಪಾರ್ಟ್ಮೆಂಟ್ಗೆ ಅವ್ರು ಲಂಚ ಕೇಳ್ತಾರೆ. ಇವನಿಗೆ ಗೊತ್ತಾಗ್ತಾ ಹೋಗುತ್ತೆ ಜೀವನ ಎಷ್ಟು ಕಷ್ಟ ಇದೆ. ಕೊನೆಗೆ ಅಲ್ಲಿ ಒಂದು ಮಕ್ಕಳಿಗೆ ಪಾರ್ಕ್ ಮಾಡಿ ಅವ್ರು ಆಟ ಆಡೋದು ನೋಡಿ ಅಲ್ಲಿ ಸೋದುತ್ತಾನೆ. ಹಿಂಗೆ ಯು ಶುಡ್ ಫೈಂಡ್ ಯುವರ್ ಪರ್ಪಸ್ ಇನ್ ಲೈಫ್ ಅಂತ. ಕೆಲವರು ಇದ್ದಕ್ಕಿದ್ದಂಗೆ ಫಿಲಾಸಫಿಕಲ್ ಆಗಿಬಿಡ್ತಾರೆ, ಕೆಲವರು ಟ್ರಾವೆಲ್ ಆಗಿ ಶುರು ಮಾಡ್ತಾರೆ, ಕೆಲವರು ಅವರ ಬಕೆಟ್ ಲಿಸ್ಟ್ ಇರುತ್ತೆ. ಈಗ ನನ್ನ ಫ್ರೆಂಡ್ ಇದ್ದಾರೆ, ಅವರು 3 ತಿಂಗಳಿಗೆ ಒಂದು ಪ್ರವಾಸ ಹೋಗ್ಬಿಡ್ತಾರೆ ಯಾವುದೋ ದೇಶಕ್ಕೆ. ಓಕೆ. ಅವ್ರಿಗೆ ಹೇಳೋದು ಇಲ್ಲ ಯಾರಿಗೂ. ಒಂದು ದಿವಸ ನೋಡಿದರೆ ಫೋನ್ ಮಾಡಿದರೆ ಫೋನ್ ಸಿಗ್ತಾ ಇರಲ್ಲ, ಕೇಳಿದರೆ ಎಲ್ಲೋಗಿದೆ, ಯಾವುದೋ ದೇಶಕ್ಕೆ ಹೋಗಿದೆ ಅಂತ ಹೇಳ್ತಾರೆ. ಹೀಗೆ ಅವ್ರು ಸಂತೋಷವನ್ನು ಹುಡುಕ್ತಾ ಇರ್ತಾರೆ. ನನಗೆ ನಿಮಗೊಂದು ಕಥೆ ಹೇಳ್ತೀನಿ, ಚಿಕ್ಕದು. ಸುಧಾಮ ಅಂತ ಇರ್ತಾನೆ, ಕೃಷ್ಣ ಸುಧಾಮ, ನೀವು ಕೇಳಿರ್ಬೋದು. ಅಲ್ಲಿ ಸುಧಾಮ ಬಡವನಾಗಿದ್ದಾಗ ಕೃಷ್ಣ ಹತ್ರ ಹೋಗಿ ಅವನಿಗೆ ಅವಲಕ್ಕಿ ಕೊಟ್ಟು, ಕೃಷ್ಣ ಅವನಿಗೊಂದು ದೊಡ್ಡ ಮನೆ ಕೊಟ್ಟು ಸಂಪತ್ತೆಲ್ಲ ಕೊಟ್ಟಿರ್ತಾನಲ್ಲ. ಕೊಟ್ಟ ನಂತರ ಅವನು ಭಾಳ ಸುಖವಾಗಿರ್ತಾನೆ ಸುಧಾಮ. ಅವನ ಮಗ ದೊಡ್ಡವನಾಗ್ತಾನೆ. ಅವನ ಮಗನ ಮದುವೆಗೆ ಇನ್ವೈಟ್ ಮಾಡೋಕ್ಕೆ ಅಂತೇಳಿ ಅವನು ಕೃಷ್ಣನ ದ್ವಾರಕೆಗೆ ಹೋಗ್ತಾನಂತೆ. ದ್ವಾರಕೆಗೆ ಹೋದಾಗ ಅಲ್ಲಿ ಕೃಷ್ಣ ಇರಲ್ಲ. ಎಲ್ಲೋಗಿದ್ದಾನೆ ಕೇಳಿದರೆ, ಅವನು ಎಲ್ಲೋ ಕೆಲಸದ ಮೇಲೆ ಹೋಗಿದ್ದಾರೆ ಅಂತ ಹೇಳ್ತಾನಂತೆ. ಊರಲ್ಲಿ ಯಾರು ಏನು ಮಾಡೋಕ್ಕೆ ಹೋಗಿದ್ದಾನೆ ಅಂದರೆ, ಅವನು ಕುರುಕ್ಷೇತ್ರದಲ್ಲಿ ಅರ್ಜುನನ ರಥದ ಸಾರಥಿ ಆಗ್ಲಿಕ್ಕೆ ಹೋಗಿದ್ದಾನೆ. ಇವನು ಥಿಂಕ್ ಮಾಡ್ತಾನೆ, ಅಯ್ಯೋ ಈ ವಯಸ್ಸಲ್ಲಿ ಯಾಕೆ ಮಾಡ್ತಾನೆ ಪಾಪ ಅಷ್ಟು ಕೆಲಸ, ಆ ರಥದ ಸಾರಥಿ ಕೆಲಸ ಮಾಡೋಕ್ಕೆ ಹೋಗಿದ್ದಾನಲ್ಲ, ಇಷ್ಟೆಲ್ಲ ಇದ್ದು ಎಂಥ ಮನುಷ್ಯ ಅಂತ. ಅಂದರೆ ಮ್ಯಾನ್ ಫೈಂಡ್ಸ್ ಇಸ್ ಹ್ಯಾಪಿನೆಸ್ ಇನ್ ವರ್ಕಿಂಗ್ ಕಂಟಿನ್ಯೂಸ್. ಒಂದು ವರ್ಕ್ ಮಾಡ್ತಾ ಇರಬೇಕು ಅಂತ, ಜನರ ಜೊತೆ ಇರಬೇಕು, ವರ್ಕ್ ಮಾಡಬೇಕು ಅಂತ ಆಸೆ ಇರುತ್ತೆ. ಎಷ್ಟೋ ಮಂದಿ ಹೇಳ್ತಾರೆ, ಸರ್ ರಿಟೈರ್ ಆಗಿಬಿಟ್ಟಿದ್ದೀನಿ, ಏನು ಮಾಡಬೇಕು ಗೊತ್ತಾಗಿಲ್ಲ, ನಂಗೆ ಸಂಬಳ ಬೇಡ, ಒಂದು ಕೆಲಸ ಕೊಡಿ. ಕರೆಕ್ಟ್. ಅಂದರೆ ಅವರವರ ಸಂತೋಷವನ್ನು ಎಲ್ಲೆಲ್ಲಿ ಕಂಡುಕೊಳ್ಳೋಕೆ ಸಾಧ್ಯವೋ ಅಲ್ಲಲ್ಲಿ ಕಂಡುಕೋಬೇಕಂದ್ರೆ ಇವರೇ ಪಾಲ್ಟ್ರಿ ಥಿಂಗ್ ಅಂತ ಹೇಳ್ತಾರೆ. ಅಂದರೆ ನಿಮ್ಮನ್ನು ಒಂದು ವಯಸ್ಸಾದ ತಕ್ಷಣ ಒಂದು ಸೆಟ್ ಪ್ರಾಪರ್ಟಿ ಥರ ನೋಡ್ತಾರೆ. ಇಲ್ಲಿ ಯಾವುದೋ ಮನೆಯಲ್ಲಿ ಇಟ್ಟಿರ್ತಾರಲ್ಲ, ಒಂದು ಬುದ್ಧನ ಮೂರ್ತಿನೋ ಅಥವಾ ಚೀನಾದ ಶೋ ಪೀಸ್ ಇರುತ್ತಲ್ಲ, ಹಂಗೆ ಅದ್ರ ಥರ ನೋಡ್ತಿರ್ತಾರೆ. ಅಂದರೆ ಲಾಫಿಂಗ್ ಬುದ್ಧ, ಲಾಫಿಂಗ್ ಬುದ್ಧ ಥರ ಇಲ್ಲಿ ಇಟ್ಟಿರ್ತೆ, ಚೆನ್ನಾಗಿಲ್ಲ ಅಂತ ಈ ಕಡೆ ಇಡ್ತಾರೆ, ಅದನ್ನು ಧೂಳೆ ಒರೆಸಲ್ಲ ಎಷ್ಟೋ ದಿನ. ಸೊ ಹಂಗೆ ನೋಡ್ತಾರೆ. ಹಂಗೆ ನೋಡೋದನ್ನು ತಪ್ಪಿಸ್ಕೋಬೇಕು. ಹೇಗೆ ಸರ್ ನಿಮ್ಮ ಪರ್ಪಸ್ ಏನು? ನನ್ನ ಪರ್ಪಸ್ ನನಗೆ ಪ್ಲ್ಯಾನ್ಸ್ ಇದೆ. ಈಗ ನಾನು ಪ್ಲ್ಯಾನ್ ಮಾಡಿಬಿಟ್ಟಿದ್ದೀನಿ. ನಾನು ಒಂದು ಮಗಳ ಮದುವೆ ಎಲ್ಲ ಆಗಿ ಜವಾಬ್ದಾರಿಗಳು ಮುಗಿದ ಮೇಲೆ ನಾನು 6 ತಿಂಗಳು ಒಂದೊಂದು ಊರ್ಲಿರ್ತೀನಿ ಅಂತ. ಹೇಗೆ? ಯಾಕೆಂದರೆ ಯಾವುದೋ ಈಗ ಫಾರ್ ಎಕ್ಸಾಂಪಲ್ ಪ್ರವಾಸದ ಒಂದು ಯಾವುದೋ ಒಂದು ಊರಿಗೆ ಹೋಗ್ತೀನಿ, ಅಲ್ಲೊಂದು ಬಾಡಿಗೆ ಮನೆ ತಗೋತೀನಿ, ಆ ಊರಿನವನಾಗಿ ಬದುಕ್ತೀನಿ. ಅಂದರೆ ಮುಂಚೆ ಟ್ರಾನ್ಸ್ಫರೇಬಲ್ ಜಾಬ್ ಇದ್ದಾಗ ಬದುಕ್ತಿದ್ದೀರಲ್ಲ, ಈಗ ಪೋಸ್ಟ್ ಮ್ಯಾನ್ಗಳು ಅಥವಾ ಮೇಸ್ಟ್ರುಗಳು, ಬ್ಯಾಂಕ್ನವರೆಲ್ಲ ಇಡೀ ಭಾರತದ ಬೇರೆ ಬೇರೆ ಕಡೆ ಇರ್ತಾಯಿದ್ರು. ಹಾಗೆ ನನಗೆ ದೆಹಲಿಯಲ್ಲಿ ಹೋಗಿ ಅಲ್ಲಿ ಒಂದು 6 ತಿಂಗಳು ಇರಬೇಕಂತ ಆಸೆ ಇದೆ.
ಅಲ್ಲೊಂದು ಮನೆ ಪುಟ್ಟ ಮನೆ ಬಾಡಿಗೆ ಹಿಡಿದು 6 ತಿಂಗಳಲ್ಲಿ ಅಡುಗೆ ಮಾಡಿಕೊಂಡು ಅಲ್ಲಿ ತರಕಾರಿ ತಂದು ಹ್ಮ್ ಅಲ್ಲಿ ಅಕ್ಕಿಯನ್ನು ಬೇಯಿಸಿ ಹ್ಮ್ ಅಲ್ಲಿ ಊಟ ಮಾಡಿಕೊಂಡು ಅಲ್ಲಿ ಸಂಜೆ ವಾಕಿಂಗ್ ಮಾಡಿಕೊಂಡು ಅಲ್ಲಿಯ ಗಾಳಿ ಮತ್ತು ಬೆಳಕನ್ನು ಹೀರ್ತಾ ಅಲ್ಲಿ 6 ತಿಂಗಳು ಇರೋದು. ಸೊ ಅಲ್ಲಿಂದ ಇನ್ನೊಂದು ಊರಿಗೆ ಹೋಗೋದು, ಸಾಧ್ಯ ಆದರೆ ಆ ಊರಿನ ಬಗ್ಗೆ ಬರೆಯೋದು, ಓಕೆ ಒಂದು ಹೇಗೋ ಒಂದು ಅಭ್ಯಾಸ ಇದೆ. ಅಲ್ಲಿಂದ ಇನ್ನೊಂದು ಊರಿಗೆ ಹೋಗೋದು. ಸೊ ಇದೊಂದು ಪ್ಲ್ಯಾನನ್ನು ನಾನು ಹೇಳಿದ್ದೀನಿ ನನ್ನ ಹೆಂಡತಿಗೆ, ಹೀಗೆ ಮಾಡೋಣ ಅಂತ. ಶಿ ಹ್ಯಾಸ್ ಅಗ್ರೀಡ್ ಟು ದ್ಯಾಟ್. ವಾವ್, ವೆರಿ ನೈಸ್. ಸೊ ಈ ಥರ ಮಾಡೋದಕ್ಕೆ ಪರ್ಮಿಷನ್ ಯಾರು ಕೊಡಬೇಕು? ನಿಮ್ಮ ಮಗಳು. ಮಗಳು. ಸೊ ಅದಕ್ಕೆ ಹೇಳೋದು ನಾನು, ಲೀವ್ ಅಸ್ ಎಲೋನ್ ಅಂತ. ಅದೇ ನಂದು ಅಂತಲ್ಲ, ಹ್ಮ್ ಎಲ್ಲರೂ ನಮ್ಮನ್ನ ನಮ್ಮ ಪಾಡಿಗೆ ಬದುಕಲು ಬಿಡಿ. ಬದುಕಲ್ಲಿ ಬಿಟ್ಟು ನಾನು ನೋಡಿದ್ದೀನಿ, ಎಲ್ಲರ ವಿಚಾರದಲ್ಲಿ ನೋಡಿದ್ದೀನಿ, ಬಹಳ ಕಡೆ ನೋಡಿದ್ದೀನಿ. ಅಂದರೆ ಈ ಪ್ರೊಟೆಕ್ಟಿವ್ ಅಂತ ಹೇಳಿ ನಾವು ಮಕ್ಕಳ ವಿಚಾರದಲ್ಲಿ ಇರ್ತೀವಲ್ಲ, ಹಾಗೆ ಹೆತ್ತವರ ವಿಚಾರದಲ್ಲಿ ಇದ್ದು ಬಿಡ್ತೀವಿ ಅಂತ. ಅವ್ರು ಇಲ್ಲಿ ಬಿದ್ದೋಗ್ತಾರೆ, ಸ್ಕೂಟ್ರ್ ಓಡಿಸ್ಬೇಡಪ್ಪ ಬಿದ್ದೋಗ್ತೀಯ ಅಂತ. ಬಟ್ ಅವನಿಗೆ ಗಾಳಿನಲ್ಲಿ ಸ್ಕೂಟ್ರ್ ಓಡಿಸೋದು ಒಂದು ಇಷ್ಟ ಇರುತ್ತೆ. ಬಹುಶಃ ಆ ಉತ್ಸಾಹವೇ ಅವ್ರನ್ನ ಇನ್ನಷ್ಟು ಹೆಚ್ಚು ಆರೋಗ್ಯವಂತರನ್ನಾಗಿ ಮಾಡ್ಬೋದು. ಆ್ಯಕ್ಟಿವ್ ಆಗಿದ್ದಷ್ಟು ನೀವು ಹೆಲ್ತಿ ಆಗಿರ್ತೀರಿ. ಹಾಲು ತರಬೇಡಪ್ಪ ಅಂತಂದರೆ ಅದು ಒಂದು ಇದು ಬರ್ತಿತ್ತು, ಭಾಳ ಚೆನ್ನಾಗಿತ್ತು. ಅದು ಒಂದು ಅಡ್ವರ್ಟೈಸ್ಮೆಂಟ್ ಇತ್ತು. ಅವನು ಹೋಗ್ತಿದ್ದಂಗೆ ಮಗ ಕೇಳಿ ಎಲ್ಲಿ ಹೋಗ್ತಿದ್ಯಾ ಅಂತೇಳಿ, ನಾನು ಸಕ್ಕರೆ ತರಕ್ಕೆ ಹೋಗ್ತೀನಿ, ಸಕ್ಕರೆ ತರಿಸ್ತೀನಿ ಅಂತ ಬ್ಲಿಂಕಿಟಲ್ಲಿ ಆರ್ಡರ್ ಮಾಡ್ತಾನೆ. ಸೊ ಇನ್ನೊಂದು ಕಡೆ ಎದ್ದು ಹೋದಾಗ ಎಲ್ಲಿ ಹೋಗ್ತಿದ್ದೆ ಅಂತಿಲ್ಲ, ಎಲೆಕ್ಟ್ರಿಸಿಟಿ ಬಿಲ್ ಕಟ್ಟಕ್ಕೆ ಹೋಗ್ತಿದ್ದೀನಿ, ಆ ಬಿಲ್ಲನ್ನು ಆನ್ಲೈನ್ ಕಟ್ತೀನಿ ಅಂತ ಹೇಳ್ತಾನೆ. ಮತ್ತೊಂದು ಸಲ ಹೋದಾಗ ಎಲ್ಲಿ ಹೋಗ್ತೀನಿ, ಹೇರ್ ಕಟ್ ಮಾಡೋಕ್ಕೆ, ಇದನ್ನು ಆನ್ಲೈನ್ ಮಾಡೋಕ್ಕಾಗಲ್ಲ, ಹೋಗ್ತೀನಿ ಅಂತ. ಸೊ ಒಂದು ಕಾರಣ ಹುಡುಕ್ತಾರೆ ಆಚೆ ಹೋಗೋದಕ್ಕೆ. ಅಂದರೆ ಅವ್ರು ಬಿಡಬೇಕು ಆಚೆ ಹೋಗೋದಕ್ಕೆ. ಅವನಲ್ಲಿ ಹೋಗಿ ಅವನಿಗೆ ಇಲ್ಲಿ ಮನೇಲಿ ಸಕ್ಕರೆ ಹಾಕಿರಲ್ಲ, ಅವ್ನು ವಾಕಿಂಗ್ ಹೋಗಿ ಇನ್ನೊಬ್ಬ ಫ್ರೆಂಡ್ ಇರ್ತಾನೆ ಶುಗರ್ ಇದ್ದವನು, ಇಬ್ಬರು ಸೇರಿ ಬೈಟು ಸಕ್ಕರೆ ಹಾಕಿರೋ ಕಾಫಿ ಕುಡಿತಾರೆ. ಇಟ್ಸ್ ದ ಹ್ಯಾಪಿನೆಸ್ ಇನ್ ಲೈಫ್. ಅದೇ ಧೂಳು ಒರೆಸೋದು, ಹಾಂ, ಆ ಸ್ಟ್ಯಾಚ್ಯೂ ಮೇಲಿರೋ ಧೂಳು ಒರೆಸೋದು ಅಂತಂದ್ರೆ ಅವ್ರನ್ನ ಅವ್ರ ಪಾಡಕ್ಕೆ ಅವ್ರ ಭಾವನೆಗಳಿಗೆ ತಕ್ಕಂಗೆ ಬದುಕೋಗ್ಬಿಡೋದು, ಅವ್ರನ್ನ ಮತ್ತೆ ಕಂಟ್ರೋಲ್ ಮಾಡಕ್ ಹೋಗ್ಬಾರ್ದು ವಯಸ್ಸಾಗಿರೋರ್ನ ಅಂತ. ಬಹಳ ಒಳ್ಳೆ ಮಾತು. ಗ್ರೇಸ್ಫುಲ್ ಆಗಿ ವಯಸ್ಸಾಗಕ್ಕೆ ಬಿಡಬೇಕು. ಎಕ್ಸಾಕ್ಟ್ಲಿ ಅಲ್ವಾ? ಅದನ್ನ ವಯಸ್ಸಾಗೋದು ಎಲ್ರಿಗೂ ಆಗತ್ತೆ. ಈಗ ಪ್ರಧಾನಿಯವ್ರಿಗೂ ಆಗತ್ತೆ, ಆ ಕಡೆ ವಿಶ್ವಸುಂದರಿಗೂ ವಯಸ್ಸಾಗತ್ತೆ, ನಮಗೂ ವಯಸ್ಸಾಗತ್ತೆ, ನಿಮಗೂ ವಯಸ್ಸಾಗುತ್ತೆ. ಸುತ್ತಮುತ್ತ ಇರೋ ನಾವು ಚಿಕ್ಕವರಿದ್ದಾಗ ಯಾರನ್ನ ಯಂಗ್ ಅಂತ ಹೇಳ್ಕೊಂಡು ನೋಡ್ತಿದ್ವಿ, ಅವರೆಲ್ಲ ನಮ್ಮ ಕಣ್ಣೆದುರುಗಡೆ ವಯಸ್ಸಾಗಿರೋದು ನಾವು ನೋಡ್ತಾ ಇರ್ತೀವಿ. ಸೊ ವಯಸ್ಸಾಗೋದಾಗತ್ತೆ. ಆ ಗ್ರೇಸ್ಫುಲಿ ವಯಸ್ಸಾಗೋದು ಹೇಗೆ ಅಂತ. ಗ್ರೇಸ್ಫುಲಿ ವಯಸ್ಸಾಗೋದಕ್ಕೆ ಇನ್ನೊಬ್ರು, ನನಗೆ ಗ್ರೇಸ್ಫುಲಿ ಅಂತ ನಂಗೆ ಗೊತ್ತಿದ್ದು, ಇಟ್ಸ್ ಗ್ರೇಸ್ಫುಲ್. ಐ ಆಮ್ ಗ್ರೇಸ್ಫುಲಿ ಗ್ರೋಯಿಂಗ್ ಓಲ್ಡ್. ಓಕೆ, ಬಟ್ ಯು ಶುಡ್ ಥಿಂಕ್ ದಟ್ ಐ ಆಮ್ ಗ್ರೇಸ್ಫುಲಿ ಗ್ರೋಯಿಂಗ್ ಓಲ್ಡ್. ಎರಡು ಥರ ಇದೆ. ಯು ಶುಡ್ ನಾಟ್ ಥಿಂಕ್ ಅಯ್ಯೋ ಮುದುಕ ಆಗ್ಬಿಟ್ಟ, ಅವನು ಪಾಪ ಕಷ್ಟಪಡ್ತಿದ್ದಾನೆ, ನಾನು ನಡ್ಕೊಂಡು ಹೋಗ್ತಾ ಇದ್ರೆ ಸ್ವಲ್ಪ ಕುಂಟದಲ್ಲಿ ನಡೀತೀನಿ. ಶುಡ್ ನಾಟ್ ಥಿಂಕ್, ಇಷ್ಟು ಸಿಂಪತಿ ಬೇಡ, ಅಯ್ಯೋ ಪಾಪ ಕುಂಟ್ಕೊಂಡು ಹೋಗ್ತೀನಿ, ಅವ್ನು ಡ್ರಾಪ್ ಮಾಡೋಣ, ನಾನು ನಡ್ಕೊಂಡು ಸಂತೋಷದಿಂದ ಕುಂಟ್ತಾ ಹೋಗ್ತಾಯಿದ್ದೆ. ಆದರೆ ಎಷ್ಟೋ ಜನ ರಿವರ್ಸು ಆಗಿಬಿಡುತ್ತೆ. ಸೀನಿಯರ್ ಸಿಟಿಸನ್ ನಾವು, ನಮಗೆ ಈ ರೈಟ್ಸ್ ಬೇಕು, ನಮ್ಮನ್ನು ಈ ಥರ ನೋಡ್ಕೋಬೇಕು, ನಾವು ವಯಸ್ಸಾಗಿರೋರು ನಿಂತಿರೋದು ಕಾಣಿಸಲ್ವಾ, ನೀವು ಎದ್ದು ಸೀಟ್ ಕೊಡಿ ಅಂದರೆ ಎರಡೂ ಥರ ವರ್ಷನೂ ಇರುತ್ತೆ. ಅಂತ ಕೆಲವು ಮೆಂಟಾಲಿಟಿಗಳು, ಕೆಲವರಿಗೆ ಸಹಾಯ ಮಾಡಿದ್ರೆ ಬೇಜಾರಾಗುತ್ತೆ, ಕೆಲವರಿಗೆ ಸಹಾಯ ಮಾಡದೇ ಇದ್ರೆ ಬೇಜಾರಾಗುತ್ತೆ. ಇಂಥವ್ರನ್ನ ಡೀಲ್ ಮಾಡೋದು ಹೇಗೆ ಅಂತ. ಅದು ಅಂದರೆ ಇಟ್ಸ್ ಎ ಪರ್ಸನಾಲಿಟಿ ಪ್ರಾಬ್ಲಮ್ಸ್. ಅಂದರೆ ನಾವು ನಮ್ಮದು ನೋಡ್ಕೊಳ್ಳ ಅಂತ ಹೆಂಗಿದೀವೋ. ಕೆಲವು ಅಂದರೆ ಈ ಥರ ಕ್ರಿಬ್ಲಿಂಗ್ ಜೀವನದಲ್ಲಿ ಇರ್ತಾರೆ, ಕಿರಿಕಿರಿಯ ವ್ಯಕ್ತಿಗಳು ಇರ್ತಾರೆ. ಸಹಜವಾಗಿ ಅವ್ರ ಬಾಲ್ಯದಿಂದ ಅವ್ರಿಗೆ ಏನೋ ಸಮಸ್ಯೆ ಆಗಿರುತ್ತೆ, ಅಥವಾ ಮಿಡ್ ಏಜಲ್ಲಿ ಏನೋ ಸಮಸ್ಯೆ ಆಗಿರುತ್ತಲ್ಲ. ಸೊ ಅದರಿಂದ ಆ ಥರದ ಮನಸ್ಥಿತಿ ಬಂದಿರುತ್ತೆ. ಬಟ್ ಅವ್ರ ಜೊತೆ ಒಡನಾಡಿದ್ರೆ ಸರಿ ಹೋಗ್ತಾರೆ. ಓಕೆ, ಎಷ್ಟೊಂದು ಜನ ನಾವು ನೋಡಿರ್ತೀವಿ 30ರ ವಯಸ್ಸಲ್ಲಿ ಅಥವಾ 20ರ ವಯಸ್ಸಲ್ಲಿ ಯಾವ್ಯಾವ ಕ್ವಾಲಿಟೀಸ್ ಅವ್ರ ಹತ್ರ ಬೇರೆಯವ್ರಿಗೆ ನೆಗೆಟಿವ್ ಅಂತ ಅನಿಸಿರುತ್ತೆ, ಅಥವಾ ಬೇರೆಯವ್ರಿಗೆ ಇರಿಟೇಟ್ ಆಗಿರುತ್ತೆ, ಅಥವಾ ಸಮಾಧಾನ ಇರಲ್ಲ, ಅಥವಾ ಅದರಿಂದಾಗಿ ಅವರಿಗೆ ತುಂಬ ಲಾಸ್ ಆಗಿರುತ್ತೆ. ಅದೇ ಕ್ವಾಲಿಟಿ, ಅದೇ ಬಿಹೇವಿಯರ್, ಅದೇ ಸ್ವಭಾವ, ಅದೇ ಮನಸ್ಥಿತಿ 60ರ ನಂತರ 70ರ ನಂತರನೂ ಅದೇ ಕಂಟಿನ್ಯೂ ಆಗಿರುತ್ತೆ. ಏನೂ ಇಂಪ್ರೂವ್ಮೆಂಟೇ ಇರಲ್ಲ 30-40 ವರ್ಷಗಳ ಆ ಜೀವನದಲ್ಲಿ. ಅಂದರೆ ವಯಸ್ಸಾಗ್ತಾ ಇರುತ್ತೆ ಬಿಟ್ಟರೆ ಬದಲಾವಣೆ ಏನೂ ಆಗಿರಲ್ಲ. ಇದು ಯಾವ ಕಾರಣಕ್ಕೆ ಹಿಂಗಾಗುತ್ತೆ ಅಂತ ಅಂದರೆ ಎರಡು ಇರುತ್ತೆ. ಒಂದು ಸಂಪ್ರದಾಯಶೀಲವಾದ ಮನಸ್ಸಿರುತ್ತೆ. ಈ ಸಂಪ್ರದಾಯಶೀಲವಾದ ಮನಸ್ಸು ಏನು ಮಾಡುತ್ತೆ ಅಂದರೆ, ಈ ಬದುಕಿನಲ್ಲಿ ಹೊಸತನ್ನು ಹುಡುಕಾಡ ಮಾಡೋದಕ್ಕೆ ಬಿಡಲ್ಲ ಅಂತ. ತನ್ನ ತಂದೆ ಹೆಂಗೆ ಬದುಕಿದ್ರೋ ಹಂಗೆ ಬದುಕಬೇಕು, ಅಪ್ಪ ಹಾಕಿದ ಆಲದ ಮರ ಅದು ಹಂಗೆ ಇರಬೇಕು ಅಂತ. ಮನೆಯಲ್ಲಿ ಬೆಳಿಗ್ಗೆ ಎಲ್ಲರೂ 5 ಗಂಟೆಗೆ ಎದ್ದು ದೇವರಿಗೆ ನಮಸ್ಕಾರ ಮಾಡಬೇಕು ಅಂತ. ಸಣ್ಣ ಮಗುವಿಗೆ ಇಷ್ಟ ಇರಲ್ಲ, ಬಟ್ ಮಗು ಹೇಳ್ದೆ ಇದ್ರೆ ನಾನು ಹೇಳಿದ ಮಾತು ಕೇಳಿಲ್ಲ ಅಂತ ಸಿಟ್ಟು ಬರುತ್ತೆ. ಸೊ ಈ ಥರದ ಒಂದು ರೀತಿಯ ಅಡಾಪ್ಟಬಿಲಿಟಿ ಇರುತ್ತಲ್ಲ, ಆ ಅಡಾಪ್ಟಬಿಲಿಟಿ ಇಲ್ಲದೆ ಹೋದರೆ ಭಾಳ, ಅಂದರೆ ವಯಸ್ಸಾಗ್ತಾ ಆಗ್ತಾ ನಾವು ನಮ್ಮನ್ನು ಬದಲಾವಣೆ ಮಾಡ್ಕೊಳ್ಳದೆ ಇದ್ದರೆ ಇತರರಿಗೆ ನಾವು ಹೊರೆ ಆಗೋದು ಸಹಜ ಅಲ್ವಾ? ಅಲ್ಲ, ವಯಸ್ಸಾಗ್ತಾ ಆಗ್ತಾ ನೀವು ಅಂದ್ಕೋಬೇಕಾದ್ರೆ ನಾನು ಒಂಟಿ ಅಂದ್ಕೋಬೇಕು. ಐ ಆಮ್ ಹ್ಯಾಪಿ ಆ್ಯಂಡ್ ಐ ಆಮ್ ಅಲೋನ್. ಓಕೆ, ಸೊ ನಾನು, ಯು ಕ್ಯಾನ್ ಮೇಕ್ ಮಿ ಹ್ಯಾಪಿ,
ಅಂತ ಒಂದು ಅಂದ್ಕೊಂಡ್ರೆ ಹ್ಯಾಪಿಯಾಗಿರ್ತೀರ. ಆ್ಯಂಡ್ ಯು ಕ್ಯಾನ್ ಮೇಕ್ ಮೀ ಡಿಪ್ರೆಸ್ ಅಂತ, ಯು ಕ್ಯಾನ್ ಡಿಪ್ರೆಸ್ ಮೀ ಆರ್ ಯು ಕ್ಯಾನ್ ಮೇಕ್ ಮಿ ಅನ್ಹ್ಯಾಪಿ. ಸೊ ಅದನ್ನು ಅಂದ್ಕೋಬೇಕು ನೀವು. ಸೊ ನಿಮ್ಮ ಮನಸ್ಸು ನಿಮ್ಮ ಹಕ್ಕು. ನನ್ನ ಸಂತೋಷ ನನ್ನ ಹಕ್ಕು ಅಲ್ವಾ. ಕರೆಕ್ಟ್. ಹಾಗಾಗಿ ವಯಸ್ಸನ್ನು ಟ್ಯಾಕಲ್ ಮಾಡೋದಿದೆಯಲ್ಲ, ನನಗೆ ಅನಿಸೋದು ಬೆಂಗಳೂರಲ್ಲಿ ಎಷ್ಟೋ ಸಲ ಅನಿಸುತ್ತೆ ಇದು ವಯಸ್ಸಾದವರಿಗೆ ಮಾಡಿದ ಸಿಟಿ ಅಲ್ಲ. ಓಹೋ. ಹಲವು ಸಿಟಿಗಳಿದ್ದೆ ವಯಸ್ಸಾದವರಿಗೆ ಬೇಕಾದಂಥ ರೂಪೀಸ್. ಇಲ್ಲಿ ಒಬ್ಬರಿಗೆ ಒಂದು ರೋಡ್ ಕ್ರಾಸ್ ಮಾಡೋಕ್ಕಾಗಲ್ಲ, ಅವರಿಗೆ ಅಂಥ ಸಣ್ಣ ಸಂತೋಷಗಳನ್ನ ಕೊಡಬೇಕು ಅಂತ. ಅವ್ರಿಗೆ ಯಾವುದೋ ವಯಸ್ಸಾದ ರೋಡ್ ಕ್ರಾಸ್ ಮಾಡ್ತಿದ್ರೆ ಹಾರ್ನ್ ಮಾಡಬೇಡಿ, ಅಟ್ಲೀಸ್ಟ್ ಅವ್ನು ಆರಾಮಾಗಿ ಕ್ರಾಸ್ ಮಾಡೋಕ್ಕೆ ಬಿಡಿ. ಇಲ್ಲಿ ಅದು ಬಿಡಲ್ಲ. ಅದು ಅವ್ನು ಹಿಂಗೆ ನಡೀತಾ ಇದ್ದರೆ ಅವ್ನ ಕಾಲು ಮಧ್ಯೆನೇ ಸ್ಕೂಟ್ರ್ ತೊಗೊಂಡೋಗ್ತಾರೆ. ಫುಟ್ಪಾತ್ನಲ್ಲಿ ನಡೀತಿದ್ರೆ ಫುಟ್ಪಾತಲ್ಲಿ ಸ್ಕೂಟ್ರ್ ತೊಗೊಂಬರ್ತಾರೆ. ಹೀಗಾಗಿ ಅವರನ್ನು ಡಿಸ್ಟರ್ಬ್ ಮಾಡೋದು ಯಾವುದು ಅಂದರೆ ಈ ಇಲ್ಲಿಯ ವಾತಾವರಣದ ಒತ್ತಡ ಇದೆಯಲ್ಲ. ಇದರಲ್ಲಿ ನನ್ನ ಪ್ರಶ್ನೆ ಇತ್ತು ಆ್ಯಕ್ಚುಲಿ. ಸ್ಲೋ ಡೌನ್ ಆಗುತ್ತೆ ನಿಮ್ಮ ದೈಹಿಕ ಚಟುವಟಿಕೆಗಳು, ನಿಮ್ಮ ಯೋಚನೆಗಳು, ಅಂದರೆ ಆ ಬದಲಾವಣೆ ನೀವು ಫೀಲ್ ಮಾಡ್ತೀರಾ. ಆ ಫೀಲ್ ಮಾಡಿದಾಗ ಅದು ಆ ಮನಸ್ಥಿತಿ ಹೇಗಿರುತ್ತೆ ಅಂತ. ಇಲ್ಲ, ಫೀಲ್ ಮಾಡಿದಾಗ ಈಗ ನಾವು ಎಷ್ಟಂದ್ರೂ ಆರ್ಗನ್ಸ್ಗೆ ವಯಸ್ಸಾಗೇ ಆಗುತ್ತೆ. ಕಣ್ಣಿಗಷ್ಟೇ ವಯಸ್ಸಾಗಿರುತ್ತೆ, ದೇಹಕ್ಕಷ್ಟೇ ವಯಸ್ಸಾಗಿರುತ್ತೆ, ಮನಸ್ಸು ತುಂಬ ಸಲ ಟಯರ್ಡ್ ಆಗೋಗಿರುತ್ತೆ ಯೋಚನೆ ಮಾಡಿ ಮಾಡಿ ಮಾಡಿ, ಬ್ರೈನ್ಗೂ ವಯಸ್ಸಾಗುತ್ತೆ. ಸೊ ಆ ಒಂದು ಫೀಲನ್ನು ಹೇಗೆ ತಗೊಳತ್ತೆ ಮನಸ್ಸು ಅಂತ ನಂಗೆ ಗೊತ್ತಿಲ್ಲ. ನನಗಿನ್ನೂ ಅಷ್ಟಾಗಿಲ್ಲ. ಆದರೆ ನನ್ನ ಸ್ನೇಹಿತರಿದ್ದಾರಲ್ಲ, ಹಲವಾರು ಮಂದಿ 70-80 ಬಟ್ ಅವರಲ್ಲಿ ಇದನ್ನು ನಾನು ಗಮನಿಸಿಲ್ಲ. ಅವ್ರು ನನಗಿಂತ ಎನರ್ಜೆಟಿಕ್ ಆಗಿದ್ದಾರೆ. ನಾನು ಊರಿಗೆ ಹೋದಾಗ ಕೆಲವ್ರು ನೋಡ್ತೀನಿ ವಯಸ್ಸಾದವ್ರನ್ನ, ಅವರು ಕೂಡ ಭಾಳ ಸಂತೋಷವಾಗಿ ಎನರ್ಜೆಟಿಕ್ ಆಗಿ ಏನೋ ಒಂದು ಓದಿರ್ತಾರೆ ಅವರು. ನಾನು ಹೋದರೆ ಅವ್ರು ಯಾವುದೋ ಒಂದು ಇವತ್ತಲ್ಲಿ ಹೋದರೆ ಅವ್ರಿಗೆ ಸಂಬಂಧನೇ ಇಲ್ಲ, ಇರಾನಲ್ಲಿ ಏನಾಗುತ್ತೆ ಅಂತ ಓದಿ ಅದನ್ನು ಚರ್ಚೆ ಮಾಡೋಕ್ಕೆ ಬರ್ತಾರೆ. ಅಥವಾ ಅವ್ರು ಏನೋ ಒಂದು ಪತ್ತೆ ಮಾಡಿರ್ತಾರೆ, ನೋಡಿ ಇದೊಂದು ಹೊಸ ಹಕ್ಕಿ ಬರುತ್ತೆ ಇಲ್ಲೊಂದು ದಿವಸ ವೆಯ್ಟ್ ಮಾಡು ಅಂತ ಹೇಳ್ತಾರೆ. ಅಥವಾ ಈ ಊರಲ್ಲಿ ಒಂದು ಹೊಸ ಹೋಟ್ಲು ಬಂದಿದೆ, ಅಲ್ಲಿ ಹೋಗೋಣ ತಿಳ್ಕೊಂಬರೋಣ ಅಂತ ಹೇಳಿ. ಸೊ ಕ್ರಿಯಾಶೀಲ ಮನಸ್ಸು ಯಾವಾಗಲೂ ಹಂಗೆ ಸಂತೋಷ ಕೊಡುತ್ತೆ ಅಂತ ಅಂದರೆ ನೀವೊಂದು ಮಾತು ಹೇಳಿ. ನಿರಂತರವಾದ ಹುಡುಕಾಟ ಇರುತ್ತೆ ಅಲ್ಲಿ. ಈ ಸರ್ಚಿಂಗ್ ಇದೆಯಲ್ಲ, ಅದು ಭಾಳ ಇಂಪಾರ್ಟೆಂಟ್. ವೈಎನ್ಕೆಗಿತ್ತು ಅದು. ನನಗೆ ವೈಎನ್ಕೆನೇ ಅದನ್ನ ಹೇಳ್ಕೊಟ್ಟಿದ್ದು. ಅವರು ಆಫೀಸಿಂದ ಹೊರಟ್ರೆ ಸೀದಾ ಮನೆಗೆ ಬರ್ತಾ ಇರಲಿಲ್ಲ. ಅವರು ಆಫೀಸಲ್ಲಿ ಕೂತು ಸಂಜೆ ಎಲ್ಲಿ ಹೋಗ್ಬೋದು ಅಂತ ಪ್ಲ್ಯಾನ್ ಮಾಡ್ತಾಯಿದ್ರು. ನನಗೆ ಸಾಮಾನ್ಯವಾಗಿ 7 ಗಂಟೆಗೆ ಹೊರಟ್ರೆ ಒಂದು ಅರ್ಧ ಕಿಲೋಮೀಟ್ರ್ ವಾಕಿಂಗ್ ಬಂದಮೇಲೆ ಆಟೋ ಹತ್ತಿ ಇವತ್ತು ಒಂದು ಇಂದಿರಾನಗರದಲ್ಲಿ ಒಂದು ಲೈಬ್ರರಿ ಹೊಸದು ಬಂದಿದೆ ಅಂತೆ, ಅಲ್ಲಿ ಹೋಗ್ಬರೋಣ ಅಂತೇಳಿ. ಸೊ ಇಂದಿರಾನಗರಕ್ಕೆ ಹೋಗೋದು, ಅಲ್ಲಿ ಆ ಲೈಬ್ರರಿಗೆ ಹೋಗಿ ಅಲ್ಲಿ ಏನು ಹೊಸ ಪುಸ್ತಕ ಬಂದಿದೆ, ಅವನು ಯಾರು, ಯಾಕೆ ಲೈಬ್ರರಿ ಓಪನ್ ಮಾಡಿದ್ದಾನೆ, ಮುಂಚೆ ಎಲ್ಲಿದ್ದ, ಅವನ ಇತಿಹಾಸ ಎಲ್ಲ ತಿಳ್ಕೊಂಡು ಅಲ್ಲಿಂದ ಅವ್ರ ಮನೆಗೆ ಬಂದು ಹೀಗೆ. ಅಂದರೆ ಅಂದರೆ ಪ್ರತಿದಿನವನ್ನು ಹೊಸದಾಗಿ ಮಾಡೋದು. ಅವ್ರು ಹೇಳ್ತಾಯಿದ್ರು ಒಂದೇ ದಾರಿಯಲ್ಲಿ ನಡಿಬೇಡ ಅಂತ. ಅಂದರೆ ದಿನ ಒಂದೇ ದಾರಿಯಲ್ಲಿ ನಡಿಬೇಡ, ನೀವು ಬೇರೆ ದಾರಿಯಲ್ಲಿ ನಡೆದ್ರೆ ನಿಂಗೆ ಹೊಸ ವ್ಯಕ್ತಿ ಸಿಗ್ತಾನೆ. ಹೊಸ ವ್ಯಕ್ತಿ ಸಿಕ್ಕಿದರೆ ಹೊಸ ಜೀವನ ಸಿಗುತ್ತೆ. ಹೊಸ ಜೀವನ ಸಿಕ್ಕಿದ್ರೆ ಯು ವಿಲ್ ಬಿ ಹ್ಯಾಪಿ. ಅದನ್ನು ಹುಡುಕ್ತಾ ಇರ್ತೀವಲ್ಲ ಮಲ್ಟಿಪಲ್ ಲೈಫ್ಸಿಗಾಗಿ, ಆ ಥರ ಮಲ್ಟಿಪಲ್ ಲೈಫ್ ಸಿಗ್ತಾ ಹೋಗುತ್ತೆ. ಓಕೆ, ನೀವೇ ಹೇಳಿರೋ ಒಂದು ಮಾತು ನಾನು ನಿಮ್ಮ ಸ್ಟೇಟಸಲ್ಲಿ ನೋಡಿದ್ದೆ. ವಯಸ್ಸಾಗ್ತಾ ಇರುತ್ತೆ ನಮಗೆ, ಈಗ ಬದುಕ್ದಂಗೆ ಇನ್ನು 10 ವರ್ಷ ಬಿಟ್ಟು ಬದುಕಿದ್ರೆ ಏನು ವ್ಯತ್ಯಾಸ ಇರುತ್ತೆ ಜೀವನದಲ್ಲಿ, ಬದಲಾವಣೆ ಇರಬೇಕು ಅಂತ. ಕಾಪಿ ಇರುತ್ತೆ ಅಂತ ಅಲ್ವಾ. ಅಂದ್ರೆ ಈಗ ನಾವೇನು ಬದುಕ್ತಾ ಇದ್ದೀವಿ, ಇನ್ನು ನಾವು 10 ವರ್ಷ ಬಿಟ್ಮೇಲೆ ಇದೇ ಜೀವನ, ಇದೇ ಬೆಳಗ್ಗೆ ಇಷ್ಟೇ ಹೊತ್ತಿಗೆ ಹೇಳೋದು, ಇಷ್ಟೇ ಹೊತ್ತಿಗೆ ನಿದ್ದೆ ಮಾಡೋದು, ಇದೇ ತರ ರೂಟೀನ್ ಕೆಲಸ, ಇದೇ ಜೀವನವನ್ನೇ ನಾವು ಕಾಪಿ ಮಾಡ್ತಾ ಹೋದ್ರೆ ಇನ್ನು 10 ವರ್ಷ ಕಾಪಿ ಪೇಸ್ಟ್ ಆಗುತ್ತೆ. ಹೌದು. ಅದಕ್ಕಾಗಿ ಅವ್ರು ವಯನ್ಕೆ ಹೇಳಿದ್ರಲ್ಲ, ಹೊಸ ದಾರಿಯನ್ನು ಹುಡುಕೊಂಡು. ಈಗ ನಂದು ನಿನ್ನೆ ಹೆಂಗಿತ್ತು ಇವತ್ತು ಹಂಗಿರಲಿ. ಇವತ್ತು ನನಗೆ ಒಂದು ಎಕ್ಸೈಟ್ಮೆಂಟ್ ಇದೆ. ಇವತ್ತು ನಾನು ಮಾಡೋದು ಇಡೀ ದಿನ ಏನು ಮಾಡ್ತೀನಿ ಅಂತ ನನಗೆ ಸ್ಪಷ್ಟವಾಗಿ ಗೊತ್ತಿಲ್ಲ. ಅಂದರೆ ಇಲ್ಲಿಂದ ಎಲ್ಲಿ ಹೋಗ್ತೀನಿ ಅಂತ ನಿನ್ನೆ ಅಂದ್ಕೊಂಡಿದ್ನೋ ಅಲ್ಲಿಗೆ ಹೋಗದೇ ಇರ್ಬೋದು, ಇನ್ಯಾರನ್ನ ಮೀಟ್ ಮಾಡ್ಬೋದು. ನಾನು ಸ್ವಲ್ಪ ತಪ್ಪಿಸ್ತಾ ಇರ್ತೀನಿ, ದಾರಿ ತಪ್ಪಿಸ್ತಾ ಇರ್ತೀನಿ. ಒಂದು ಬುಕ್ ಇದೆ ಗೆಳೆಯಂದು, ದಾರಿ ತಪ್ಪಿಸು ದೇವರೇ ಅಂತ. ಅಂದರೆ ಒಂದು ಸಾಹಿತ್ಯದಲ್ಲಿ ಒಬ್ಬ ವ್ಯಕ್ತಿ ಬರೆದಿದ್ದಾನೆ, ಒಂದು ಭಾಳ ಚೆನ್ನಾಗಿದೆ ಅದು. ಏನಂದರೆ ಮನುಷ್ಯನ ಅಸಂತೋಷಕ್ಕೆ ಏನು ಕಾರಣ ಅಂದರೆ, ನಾವು ಬಸ್ ಸ್ಟ್ಯಾಂಡಿಗೆ ಹೋಗ್ತೀವಿ, ಟಿಕೆಟ್ ತೊಗೋತೀವಿ, ಬಸ್ ಹತ್ತೀವಿ. ನಾವು ಯಾವ ಊರಿಗೆ ಹೋಗಬೇಕೋ ಆ ಊರನ್ನ ಟಿಕೆಟ್ ತೊಗೊಂಡು ಬಸ್ ಹತ್ತೀವಿ. ಬಸ್ಸು ನಮ್ಮನ್ನು ತೊಗೊಂಡೋಗಿ ಆ ಊರಲ್ಲಿ ಬಿಡುತ್ತೆ. ದಿಸ್ ಈಸ್ ಬೋರಿಂಗ್.
ಅಂದರೆ ಎಲ್ಲ ಗೊತ್ತಿರುತ್ತೆ, ಪ್ಲ್ಯಾನ್ ಗೊತ್ತಿರುತ್ತೆ. ಸೊ ಇಂಥದ್ದನ್ನು ಅವಾಯ್ಡ್ ಮಾಡಬೇಕು ಅಂತ. ಅಂದರೆ ನಾವು ಈ ಟಿಕೆಟ್ ತೊಗೊಂಡು ಈ ಊರಲ್ಲಿ ಹೋಗಿ ಅಲ್ಲಿ ಇಳಿಯೋದನ್ನು ಒಂದು ಸ್ಟೇಷನ್ ಮುಂಚೆ ಇಳಿಬೇಕು. ಓಕೆ, ಅಲ್ಲಿಂದ ತುಂಬ ಬದಲಾವಣೆಗಳಾಗುತ್ತೆ. ಅಲ್ಲಿಂದ ತುಂಬ ಬದಲಾವಣೆ ಆಗುತ್ತೆ. ಸೊ ಒಂದು ಸ್ಟೇಷನ್ ಮುಂಚೆ ಇಳಿಯುವ ಧೈರ್ಯ ನಿಮಗಿದ್ದರೆ ಎಲ್ಲ ಬದಲಾಗುತ್ತೆ. ಓಕೆ.